यां त्वारां कृपासते प्रजां सुवीरां कृत्वा विश्वमायुर्व्यश्नवल् ॐ ह्रीं दुर्गायै नमः। ॐ लक्ष्मीशयोगनिद्रां प्रभजति भुजगाधीशतल्पे सदर्पा उत्पन्नौ दानभूतश्रवणमलमयां गौमुखं कैटभं च दृष्ट्वा भीतस्य धातुस्तु बिभिरभिनुतामाशुतौ नाशयन्तीं दुर्गां देवीं प्रपद्ये शरणमहमशेषापदन्मूलनाय युद्धे निर्जित्य दैत्यस्त्रिभुवनमखिलं विस्तदीयेषु धीष्णैः आस्थाप्य स्वान्विधेयान् स्वयमगमथसौ शक्रतां विक्रमेण त्वत्पत्तिप्रणाशस्थितिविहृतिपरे देवि घोरामरारि त्रासात् त्रातुं कुलं नः पुनरपि च महासङ्कटेष्वेदृशेषु आविर्भूयाः पुरस्तादिति चरणनमत्सर्वगीर्वाणवर्गां दुर्गां देवीं प्रपद्ये शरणमहमशेषापदन्मूलनाय हन्तुं शुम्भं निशुम्भं विपथगणनुतां हेमडोलां हिमार्द्रौ आरूढां व्यूढदर्पान् युधि निहतपति ಭದ್ರಕಾಳಿ ಗುರುಜಿ ಅಂತ ಹೇಳ್ತಾರೆ ಇದನ್ನು, ಭದ್ರಕಾಳಿ ಗುರುಜಿ ಅಂತ. ಸೊ ಗೈಸ್, ನೀವು ಶುರುವಿಗೆ ನೋಡುತ್ತಾ ಇದ್ದದ್ದು ಈಗ ತ್ರಿಕಾಲ ಪೂಜೆ ನಡೀತದ್ದು, ಆಮೇಲೆ ಹೋಮ ವಾರಾಹಿ ಹೋಮ ಅಂತ, ಆಮೇಲೆ ಭದ್ರಕಾಳಿಯ ಮಂಡಲದಲ್ಲಿ ಪೂಜೆಯಾಗಿ ಗುರುಜಿ ಅಂತ ಮಾಡ್ತಾರೆ. ಅದೇ ಆ ದೊಂದಿಯೆಲ್ಲ ಹೊಚ್ಚಿ ನೋಡಿದ್ರಲ್ಲ, ಸೊ ಅದನ್ನು ನೋಡಿ. ಸೊ ಗಾಯ್ಸ್ ನೋಡಿ, ಕೇರಳದ ಮನೆಯನ್ನು ನೋಡುವ. ಈಗ ಇದೊಂದು ಸ್ವಲ್ಪ ಈಗಿನ ಸ್ಟೈಲಿನ ಮನೆ ನೋಡಿ, ಎಷ್ಟು ಚೆಂದ ಇದೆ ಅಂತ. ಇಲ್ಲೆಲ್ಲ ನೋಡಿ, ಎದುರುಗಡೆ ಇದೆಂಥ ಗರಿಕೆ, ಆಮೇಲೆ ಹೂದೋಟ, ಇದು ಮನೆ. ಸೊ ಟ್ಯಾರಿಸ್ ಆಗಿ ಅದರ ಮೇಲೆ ಹೆಂಚು ಹಾಕಿದ್ದಾರೆ. ಸೊ ಸೈಡಲ್ಲಿ ಹೀಗಿದೆ. ಇದು ಮೇಲ್ಗಡೆ. ಸೊ ನೈಟಲ್ಲಿ ಹೊರಗೆ ಹೇಗೆ ಕಾಣಿಸ್ತದೆ ಅಂತ ನಾನು ಇದು ಈಗ ಮನೆಯನ್ನು ನೋಡಿ ಆದ ನಂತರ ತೋರಿಸ್ತೇನೆ. ಜಸ್ಟ್ ಸೊ ಈಗ ನಾವು ಒಳಗಡೆ ಹೋಗುವ. ಇಲ್ಲಿ ನೋಡಿ, ಇಲ್ಲಿ ಒಂದು ಹೀಗೆ, ಆಮೇಲೆ ಇದು ಸಿಟೌಟ್. ಇದರಲ್ಲಿ ನಿಮಗೆ ಇದು ಅಂದರೆ ಕೆಂಪು ಕಲ್ಲಿನ ಚಿಕ್ಕ ಚಿಕ್ಕ ಪೀಸನ್ನು ಅಂಟಿಸಿದಾಗ ಉಂಟು. ಇದು ಸೊಳ್ಳೆಗೆ ಬಲೆ. ಇದನ್ನು ಓಪನ್ ಮಾಡಿ, ಸೊ ಇದು ಎಂಟ್ರೆನ್ಸ್. ಇದು ಟಿ ವಿ ಹಾಲ್. ಇಲ್ಲೊಂದು ಗ್ರಾಮಫೋನ್ ಇದೆ ನೋಡಿ, ಹಳೆಯದು. ಅದು ತಿರುಗಿಸಿದರೆ ವರ್ಕ್ ಆಗುವಂಥದ್ದಂತೆ. ಇದನ್ನು ತಿರುಗಿಸಬೇಕಷ್ಟೇ. ಆಮೇಲೆ ಇಲ್ಲಿ ನೋಡಿ, ಇದೊಂದು ಕ್ಲಾಕ್. ಇದೊಂದು ಫಸ್ಟಿಗೆ ಬಂದಾಗ ಲೆಫ್ಟ್ ಸೈಡ್ ಇರುವಂಥ ಒಂದು ರೂಮ್, ಆಫೀಸ್ ಇವರದ್ದು. ಸೊ ಆಮೇಲೆ ಇಲ್ಲಿ ಬಂದರೆ ಎದುರುಗಡೆ ದೇವರ ಕೋಣೆ. ಸೊ ಕೆಳಗಡೆ 4 ಬೆಡ್ರೂಮ್ಸ್ ಇದೆ, 3 ಬೆಡ್ರೂಮ್ಸ್ ಇದೆ. ನೋಡಿ, ಇದೊಂದು ಚಿಕ್ಕ ಟೆಂಪಲ್ನಾಗೆ ಕಟ್ಟಿದ್ದಾರೆ, ಮೇಲ್ಗಡೆ ಹಂಚಾಕಿ. ಇಲ್ಲೇ ಅಪ್ಸ್ಟೇರ್ಸ್. ಅದಕ್ಕಿಂತ ಮುಂಚೆ ಕೆಳಗಡೆ 3 ಬೆಡ್ರೂಮ್ಸ್ ಇದೆ. ಇಲ್ಲಿ ಒಂದು ಈ 4 ಸುತ್ತಿನ ಮನೆಗಳೆಲ್ಲ ಇಳಿ ಬಿಡ್ತಾರಲ್ಲ, ನೀರೆಲ್ಲ ಬರ್ತದೆ, ಮಳೆ ನೀರೆಲ್ಲ. ಸೊ ಅದೊಂದು ವೈಬು. ಆಮೇಲೆ ಇದೊಂದು ಬೆಡ್ರೂಮ್. ಹಲೋ, ಅವರು ಈ ಮನೆಯ ಓನರ್. ಸೊ ರಾಧಾಕೃಷ್ಣ ತಂತ್ರಿಗಳು. ಹಾಯ್ ಪರಿ. ಹಾಯ್. ಅದಾದಮೇಲೆ
ಇದು ನೋಡಿ, ಇದು ಮೈನ್ ಸ್ವಿಚ್ ಬಾಕ್ಸ್. ಅದರ ಎದುರುಗಡೆ ಹೀಗೊಂದು, ಇಲ್ಲಿ ಮೇಲೆಲ್ಲ ಒಂದೊಂದು ಲೈಟ್ಗಳುಂಟು. ಆಮೇಲೆ ಇದೊಂದು ಬೆಡ್ರೂಮ್ಸ್ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದೇ, ತುಂಬ ದೊಡ್ಡೆಲ್ಲ ಇಲ್ಲ. ಆದರೂ ಸಹ ಕೆಳಗಡೆ 3 ಬೆಡ್ರೂಮ್ ಇಟ್ಟಿದ್ದಾರೆ, ಮೇಲ್ಗಡೆ ಒಂದು. ಸೊ ಇದು ಕಿಚನ್. ಇದು ವಾಶ್ ಎಲ್ಲ ಮಾಡ್ತಿದ್ರೆ. ಆಮೇಲೆ ಇದು ನೋಡಿ, ಇಲ್ಲಿಯ ಕಿಟಕಿ ಇಷ್ಟಿಷ್ಟು ದೊಡ್ಡ ಇದೆ, ಒಂದೊಂದು ಕಿಟಕಿಗೆ ಸಹ ಡೋರ್ನ ಥರ. ಆಮೇಲೆ ಇದೊಂದು ವಾಶ್ರೂಮ್ ಅಲ್ಲ, ಇದೊಂದು ಹ್ಯಾಂಡ್ ವಾಶ್ ಮಾಡಲಿಕ್ಕೆ. ಆಮೇಲೆ ಇಲ್ಲೆಲ್ಲ ಹೀಗೆ ಇಟ್ಟಿದ್ದಾರೆ. ಇನ್ನು ಮೇಲ್ಗಡೆ ಹೋಗೋದಾದರೆ ಇದೊಂದು ಅಪ್ಸ್ಟೇರ್. ಇಲ್ಲೊಂದು ಗಿಟಾರ್ ಇಟ್ಟಿದ್ದಾರೆ. ಆಮೇಲೆ ಅಲ್ಲಿ ಕೆಳಗಿನ ನಮಗೆ ಒಂದು ದೇವರ ಕೋಣೆ ಕಂಡಿತ್ತಲ್ಲ, ಅದೇ ಇದು. ಆಮೇಲೆ ಮೇಲುಗಡೆ ಬಂದಾಗ ಹೀಗೆ ಕಾಣ್ತದೆ. ಸೊ ಇಲ್ಲಿ ಸಹ ಬಲೆ ಎಲ್ಲ ಇದೆ, ಅದೇ ಇದು ಸೊಳ್ಳೆಗೆ. ಆಮೇಲೆ ಮೇಲಿಂದ ಕೆಳಗೆ ನೋಡಿದರೆ ಹೀಗೆ ಕಾಣ್ತದೆ ನೋಡಿ. ಸೊ ಅದಕ್ಕಿಂತ ಈಚೆ ಬಂದರೆ ಇಲ್ಲಿ ಒಂದು ರೂಮ್. ಸೊ ಅದು ಕೆಳಗಿಂದ ನಿಮಗೆ ಇದು ಅಂತ ಮಳೆ ನೀರು ಬಿಡೋದು ತೋರಿಸಿದೆಲ್ಲ, ಅದು ಇಲ್ಲಿಂದ ಹೀಗೆ ಕಾಣ್ತದೆ ನೋಡಿ, ಮೇಲಿಂದ ಹಾಗೆ. ಸೊ ಈ ಮನೆ ಆದ ನಂತರ ಇಲ್ಲಿ ಅವರ ಹಳೆ ಮನೆ ಇದೆ. ಹಳೆ ಮನೆ ಇದು. ಅಲ್ಲಿ ಒಳಗೆ ಹೋಗೋದಿಲ್ಲ, ಆದರೆ ಈಗ ಹೊಸ್ತು ತೋರಿಸಿದೆಲ್ಲ. ಸೊ ಅದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ನಿನ್ನೆ ಪೂಜೆಯದ್ದೆಲ್ಲ ಒಂದು ಕ್ಲಿಪ್ ಹಾಕಿದ್ದೆ, ಫಸ್ಟಿಗೆ ಹಾಕ್ತೇನೆ ನಾನು. ಆಮೇಲೆ ಈಗ ನಾವು ಅವರ ತರವಾಡು ಮನೆಗೆ ಹೋಗುವ. ಅಲ್ಲಿ ಸಹ ಒಳಗೆ ಹೋಗೋದಿಲ್ಲ, ಆದರೆ ಒಂದು ಕೆರೆ ಇದೆ, ಕೆರೆ ಮತ್ತು ಒಂದು ದೇವಸ್ಥಾನ ಈಗ ಕ್ಲೋಸ್ ಆಗಲಿಕ್ಕಾಗಿದೆ. ಸೊ 1 ಗಂಟೆ ಆಯ್ತಲ್ಲ, 1 ಗಂಟೆ 1:30 ಆಯ್ತು ಈಗ. ಸೊ ಇದಾದ ದಾರಿ ಅವರ ಮನೆಗೆ ಹೋಗೋದು. ಈ ಕುನ್ನತ್ತಿಲ್ಲಂ ಅಂತ ಹೇಳುವ ಒಂದು ಮನೆ ಇದು. ಸೊ ತರವಾಡು ಮನೆ. ಈ ಮನೆ ಅಂದರೆ ವಿಶೇಷ ಅಂತ ಹೇಳಿದರೆ, ಈ ಸ್ವರ್ಣವಲ್ಲಿಯಿಂದ ಒಂದು 10 ಮನೆ ಇಲ್ಲಿ ಕೇರಳಕ್ಕೆ ಬಂದಿದೆ ಅಂತೆ ಅವತ್ತು, ಈಗಲ್ಲ. ಸೊ ಅದರಲ್ಲಿ ಒಂದು ಮನೆ ಇದು ಕುನ್ನತ್ತಿಲ್ಲಂ ಅಂತ. ಸೊ ಅಲ್ಲಿ ನಾಗನ ಕಟ್ಟೆ ಹಾಗೆಂಥದ್ದು ಇದೆ ಅಲ್ಲಿ. ಸೊ ಇದೇ ಆ ಕುನ್ನತ್ತಿಲ್ಲಂ ಅಂತ ಹೇಳುವ ಒಂದು ಮನೆ. ಆಮೇಲೆ ಇದಕ್ಕೆ ಹೋಗುವ ನಾವು, ಯಾವುದು ಆ ಕೆರೆ ಮತ್ತು ಒಂದು ದೇವಸ್ಥಾನಕ್ಕೆ ಹೋಗುವ. ನೇಮ್ ತೋರಿಸ್ತೇನೆ ನಿಮಗೆ. ಸೊ ಇದು ಕುನ್ನತ್ತಿಲ್ಲಂ ಅಂತ. ಕುನ್ನತ್ ಅಂತ ಹೇಳೋದು, ಇಲ್ಲಂ ಅಂದರೆ ಇಲ್ಲು ಅಂದರೆ ಅದಕ್ಕೆ ಮನೆ ಅಲ್ಲ ಮಲಯಾಳದಲ್ಲಿ. ಸೊ ಕುನ್ನತ್ತಿಲ್ಲಂ ಅಂತ ಆಯಿತು. ಸೊ ಇದು ಕೆರೆಗೆ ಹೋಗುವ ದಾರಿ. ಇಲ್ಲೆಲ್ಲ ಕೇರಳದಲ್ಲಿ ಸ್ನಾನ ಮಾಡೋದು ಕೆರೆಯಲ್ಲಿ ಅಲ್ಲ ಬೆಳಿಗ್ಗೆ. ಇವತ್ತು ನಾನು ಸಹ ಇಲ್ಲೇ ಮಾಡಿದ್ದು, ಈ ಕೆರೆಯಲ್ಲೇ ಸ್ನಾನ ಮಾಡಿದ್ದು. ಒಂದು ಒಳ್ಳೆ ವೈಬ್. ಬೆಳಿಗ್ಗೆ ಎದ್ದು ನೀವು ಒಂದು ಈ ಕೆರೆಗೆ ಒಂದು ಸ್ನಾನ ಮಾಡಿ ಆಮೇಲೆ ಆ ದೇವರ ದರ್ಶನ ಮಾಡಿದ್ರೆ ಉಂಟಲ್ಲ, ಆ ವೈಬೇ ಒಂದು ಬೇರೆ. ಸೊ ಇದು ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ ಈಗ, ಅಂದರೆ ಕ್ಲೋಸ್ ಮಾಡಿದ್ದಾರೆ. ಸೊ ಇಲ್ಲಿ ಪಕ್ಕದಲ್ಲಿ ಕೆರೆ. ಈ ಕೆರೆ ಎಷ್ಟು ಚೆಂದ ಉಂಟು ನೋಡಿ, ಇದು ಆ ಕೆರೆ. ಒಳ್ಳೆ ನೀರು. ಆಮೇಲೆ ಅದರ ಮುಂದುಗಡೆ ಅಲ್ಲಿ ಭತ್ತದ ಕೃಷಿ ಮಾಡ್ತಾಯಿದ್ದಾರೆ.
ಅದು ಇವರದ್ದೇ ಅಂತ ಗೊತ್ತಿಲ್ಲ ಜಾಗ. ಸೊ ಆಮೇಲೆ ಅದೇ ಈಗ ಆ ದೇವಸ್ಥಾನ ತೋರಿಸಿದೆಲ್ಲ, ಅಲ್ಲಿ ಶ್ರೀಚಕ್ರ ಇದೆ. ಶ್ರೀಚಕ್ರದ ಮೇಲ್ಗಡೆ ರಕ್ತೇಶ್ವರನ ಮೂರ್ತಿಯನ್ನು ಇಟ್ಟಿದ್ದಾರೆ. ಸೊ ಇಲ್ಲಿಗೆ ಹೆಸರು ಶೈಲಪುರೇಶ್ವರಿ ಅಂತ ಇಟ್ಟಿದ್ದಾರೆ. ಹೊರಗಿಂದ ನೋಡುವ, ಇಲ್ಲೊಂದು ಕೊಡಿ ಮರ ಎಲ್ಲ ಉಂಟು. ಆಮೇಲೆ ಇದು ಆ ದೇವಸ್ಥಾನ, ಇಲ್ಲಿ ನೋಡಿ ಮೇಲ್ಗಡೆ ದೇವಿ ಮತ್ತು ಈಚೆಗಡೆ ರಕ್ತೇಶ್ವರಿಯ ಫೋಟೋ ಇದೆ. ಸೊ ಅದೇ ಇಲ್ಲಿ ಕಾಣ್ತದ ಗೊತ್ತಿಲ್ಲ. ಹಾಂ, ಇದೀಗ ಆಗ ಓಪನ್ ಇತ್ತು, ಆಗ ಹೋಗಿದ್ದೆ ನಾನು. ಸೊ ಅದೇ, ಸೊ ಇದೊಂದು ಕೇರಳದ ಒಂದು ವೈಬನ್ನು ತೋರಿಸಿದ್ದೆ ನಾನು ನಿಮಗೆ. ಈ ಜಾಗ ಮಾತ್ರ ಉಂಟಲ್ಲ, ಸೈಲೆಂಟಲ್ಲಿ ಸೈಲೆಂಟ್ ಆಗಿದೆ. ನೀವು ಏನಾದರೂ ಈ ಧ್ಯಾನ ಎಲ್ಲ ಮಾಡ್ತಿದ್ರೆ ಈ ಒಂದು ಜಾಗ ಉಂಟಲ್ಲ, ಬೆಸ್ಟ್ ಜಾಗ ಅಂತ ಹೇಳ್ಬೋದು. ಆಮೇಲೆ ಅದೇ ಇಲ್ಲಿಂದ ಆ ಮನೆಯನ್ನು ತೋರಿಸ್ತೇನೆ ನಿಮಗೆ. ಮನೆಯನ್ನು ನೋಡಿದ್ರೆ ಅದು ಗೊತ್ತಿಲ್ಲ, ಅದೇ ಅವರ ಒಂದು ಈ ಮನೆಗೆ ಸಂಬಂಧಿಸಿದ ಒಬ್ಬರು ತಂತ್ರಿಗಳ ಮನೆ, ಅದು ನಾನು ತೋರಿಸಿದ್ದು ನಿಮಗೆ. ಸೊ ಅದು ಸಹ ಚೆಂದ ಇತ್ತು. ಸೊ ನಿನ್ನೆಯದ್ದು ನಿಮಗೆ ಇದು ಪೂಜೆಯದ್ದೆಲ್ಲ ವಿಡಿಯೋ ಹಾಕಿದ್ದೇನೆ, ಆಗಲೇ ನೀವು ನೋಡಿದಿರಲ್ಲ. ಫಸ್ಟಿಗೆ ತ್ರಿಕಾಲ ಪೂಜೆ, ಆನಂತರ ವಾರಾಹಿ ಹೋಮ, ಆಮೇಲೆ ಎಂಥ ಭದ್ರಕಾಳೇಶ್ವರಿ ಅಂತ ಕಾಣ್ತದೆ. ಮಂಡಲ ಪೂಜೆ ಆದ ನಂತರ ಗುರುದಿ ಅಂತ. ಗುರುದಿ ಅಂದರೆ ಅದೊಂದು ತರ್ಪಣ ವಿಧಾನ ಇಲ್ಲಿ ಕೇರಳದ್ದು. ಸೊ ಅದನ್ನು ಸಹ ಹಾಕಿದ್ದೇನೆ. ಸೊ ಈ ವ್ಲಾಗ್ ಇಷ್ಟೇ. ಸೊ ಇಷ್ಟನ್ನು ತೋರಿಸ್ಬೇಕಿತ್ತು ನಾನು ನಿಮಗೆ ಕೇರಳದ ವೈಬನ್ನು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಆದಷ್ಟು ಶೇರ್ ಮಾಡಿ. ಈಗ ನಮಗೆ ಎಷ್ಟು 195 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆಮೇಲೆ ಬೇರೆ ಹೀಗಿರುವ ವೀಡಿಯೋನ ತರ್ತೇನೆ. ಮೋಟೋ ವ್ಲಾಗ್ ಇರ್ಬೋದು, ಆಮೇಲೆ ಇದೆ ಟೆಂಪಲ್ ಇದು, ಅಥವಾ ಬೇರೆ ಜರ್ನಿದು, ಮತ್ತು ಬೇರೆ ಕಡೆಯದ್ದು ಮೌಂಟೇನ್ಸ್, ಬೀಚ್ ಎಕ್ಸೆಟ್ರಾ ಆಲ್ ಇದರಲ್ಲಿ ಎಲ್ಲ ಮಿಕ್ಸ್ ಆಗಿ ನಾನು ಹಾಕ್ತೇನೆ. ಸೊ ಇದು ಮಾತ್ರ ಅಂತಲ್ಲ. ಸೊ ಗೈಸ್, ಹೇಗಿತ್ತು ವಿಡಿಯೋ ಅಂತ ಹೇಳಿ. ಸೊ ಇನ್ನೊಂದು ಒಳ್ಳೆ ವಿಡಿಯೋಲಿ ಮತ್ತೆ ಸಿಗುವ. ಸೊ ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್. ಜೈ ಶ್ರೀರಾಮ್.